ಅದು ರೋಡು ಅರ್ಧ ಆಗ್ಬಿಟ್ಟು ಭಾಗ ಆಗ್ಬಿಟ್ಟಿತ್ತು, ಎಲ್ಲ ಫ್ಲಾಟ್ ಮಾಡಿದ್ದಾರೆ. ಈಗ ಕಾಣ್ತಿದ್ದಲ್ಲ ನೋಡಿ, ಅಲ್ಲಿ ಹಿಂಗೆ ಬಂದು ಆ ರೋಡ್ ಹಿಂಗೆ ಬಂತು, ಹಿಂಗೆ ಬಂದು ಹಿಂಗೆ ಸುತ್ತ ಹಾಕ್ಕೊಂಡು ನಾವು ಹಿಂಗೆ ಒಳಗಡೆಯಿಂದ ಹಿಂಗೆ ಬಂದಿದ್ದು. ಓಹ್ ಓಯ್ ಧೂಳ್ ಗುರು, ನೀವು ಕಷ್ಟ. ಹಿಮಾಲಯ ಜರ್ಕೊಡಿತು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಬ್ಯೂಟಿ ಬ್ಯೂಟಿ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಮನೋಜ್. ಆ್ಯಂಡ್ ಇವತ್ತು ನಿಖಿತಾ ಇಲ್ಲ ಸೈನ್ ಇನ್ ಮಾಡೋದಕ್ಕೆ, ಒಬ್ಬನೇ ಹೋಗ್ತಾ ಇದ್ದೀನಿ ರೈಡ್ಗೆ. ವಿಧಾನಸೌಧ ಎಲ್ಲ ಪುಣ್ಯಾತ್ಮರಿರೋ ಜಾಗ. ಹಿಂಗೆ ತೇಜಸ್ ಅಂತ ಮೋಸ್ಟ್ಲಿ ಯಾರು ನೋಡಿರಲ್ಲ, ಬಟ್ ಹುಡುಗ ತುಂಬ ಸ್ವಲ್ಪ ಅವ್ರಿವರು ಯೂಸ್ ಮಾಡ್ಕೊಂಡು ಫೇಮಸ್ ಆಗ್ಬಿಟ್ಟ. ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅವನ್ನ. ಪಾಪ ಕಾಲಿಲ್ಲ, ಬಟ್ ಆದರೂ ರೈಡ್ ಮಾಡಬೇಕು ಅನ್ನೋ ಮೋಟಿವೇಶನಿಂದ ಎಲ್ಲ ಗ್ರೂಪ್ಗೂ ಹೋಗ್ತಾನೆ. ಬಟ್ ತುಂಬ ಜನ ಅವ್ನು ಏನು ಮಾಡ್ಬಿಡ್ತಾರೆ, ಅವನ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಅವರು ಫೇಮಸ್ ಆಗ್ತಾರೆ. ಸೊ ಅದೇ ಥರ ಹಂಗೆ ಆ ಹುಡುಗ ಏನು ಮಾಡ್ತಿದ್ದಾರೆ, ಇವತ್ತಿಂದ ಒಂದು 15 ಡೇಸು ಎಂಟೈರ್ ಕರ್ನಾಟಕ ಬಾರ್ಡರ್ಸ್ ಏನಿದೆ ಆ ಬಾರ್ಡರ್ ಲೈನ್ನ ರೈಡ್ ಮಾಡಿ ಬಿಡಿಸ್ತಿರೋದು. ಸೊ ಹಂಗೆ ಹೋಗ್ತಿದ್ದೀನಿ ಅಣ್ಣ ಬನ್ನಿ ಅಂತ ಕರೆದಿದ್ದ. ಸೊ ಅದಕ್ಕೋಸ್ಕರ ಬಂದು ಫ್ಲ್ಯಾಗ್ ಆಫಲ್ಲಿ ಒಂದು ಎಲ್ಲ ಒಳ್ಳೆದಾಗ್ಲಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇವತ್ತು ನಾನು ಮತ್ತು ನಮ್ಮ ಕ್ರೂ ಮೆಂಬರ್ಸಲ್ಲಿ ಸುರೇಶ್ ಬ್ರೋ, ಆಮೇಲೆ ಸೂರ್ಯ ಬ್ರೋ ಮತ್ತು ಇವನು ಜೀವನು ಬರ್ತಾವನೆ. ನಾವು 4 ಜನ ಸೇರಿಕೊಂಡು ಇಲ್ಲೇ ಒಂದು ಟ್ರೈಲ್ ಹೋಗ್ತಾಯಿದ್ದೀವಿ ಕನಕಪುರ ಹತ್ರ. ಯಾವ ಟ್ರಯಲ್ ಅಂತ ಹೇಳ್ತೀನಿ. ಇವತ್ತು ನೋಡಿ ಇಷ್ಟು ಜನ, 3 ಗಾಡಿ 4 ಜನ ಹೋಗ್ತೀವಿ ಅಷ್ಟೇ. ಯಾವಾಗಲೂ ಗ್ರೂಪಲ್ಲಿ ಹೋಗಿ ಅದು ನಾವು ಅವ್ರನ್ನ ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಅದೇ ಆಗೋಯ್ತು. ಇವತ್ತು ಯಾರನ್ನೂ ನೋಡ್ಕೊಳ್ಳೋದಿಲ್ಲ, ನಾವೇ ಹೋಗಿ ಮಜಾ ಮಾಡ್ಕೊಂಬರೋದು ಅಷ್ಟೇ. ಯಾರು ಬೇಡಪ್ಪ, ನನ್ನ ಸ್ಟಾಕೇ ಇರಲಿ. ಸೈಲೆನ್ಸರ್ ರೆಡ್ ರೋಸ್ಟರ್ ಹಾಕೋದು ಪವರ್ ಐತೆ, ಸ್ವಲ್ಪ ಆಸೆ ಎಲ್ಲ ಭಯ ಪಡಿಸ್ತಾರೆ, ಎಡ್ಡೋಗ್ಬಿಡುತ್ತೆ ಗಾಡಿಗೆ, ಏನೂ ಆಗಲ್ಲ. ಅದು ಫುಲ್ ಸಿಸ್ಟಮ್ ಹಾಕಿದ್ರೆ ಮಾತ್ರ. ಸ್ಲಿಪ್ ಆನ್ ಇರುತ್ತಲ್ಲ, ಸ್ಲಿಪ್ ಆನ್ ಇದ್ರೆ ಏನಾಗಲ್ಲ. ಏನಾದರೂ ಲೊಕೇಶನು ಬಿಳಿಕಲ್ ರಂಗಸ್ವಾಮಿ ಬೆಟ್ಟ, ಇಲ್ಲಿಂದ 67 ಇದೆ. ಬಿಳಿಗಿರಿ ರಂಗನ ಬೆಟ್ಟ, ಬಿಳಿಗಿರಿ ಎಲ್ಲ ಕಣೋ, ಬಿಳಿಕಲ್ಲು. ಹಾಂ ರೋಡು ಇದು ಏನಾದ್ರು ಫುಲ್ ಆಗೋಯ್ತು ಕನಕಪುರ ರೋಡು ಅಂದರೆ ಮೈಸೂರು ರೋಡ್ಗೆ ಯಾರು ತಲೆನೇ ಹಾಕಲ್ಲ ನೋಡಿ. ಈ ಥರ 3 ಲೈನ್ ರೋಡ್ ಇದೆ ಇಲ್ಲೇ, ಸರ್ವಿಸ್ ರೋಡು 3 ಲೈನ್ ರೋಡು ಎಲ್ಲ ಆಗೋಯ್ತು ಅಂದರೆ ಮೈಸೂರು ರೋಡ್ ಯಾವ ತಲೆನೇ ಹಾಕಲ್ಲ. ಮೋಸ್ಟ್ಲಿ ಇಲ್ಲೂ ಟೋಲ್ ಮಾಡ್ತಾರೆ, ಟೋಲ್ಸ್ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಬಟ್ 2 ವೀಲರ್ಸ್ಗಳಿಗೆ ಮೋಸ್ಟ್ಲಿ ಇಲ್ಲೇ ಫಿಕ್ಸ್ ಆಗಿಬಿಡ್ತಾರೆ, ಬಿಕಾಸ್ ಅಲ್ಲಿ ಅಲೌ ಮಾಡಲ್ಲ.
ಅಟ್ಲೀಸ್ಟ್ ಇಲ್ಲಿ ಅಲೋ ಮಾಡಿದ್ರೆ ಟೂ ವೀಲರ್ಸ್ ಎಲ್ಲ ಹಿಂಗೆ ಹೋಗ್ಬಿಡ್ತಾರೆ ಮೈಸೂರಿಗೆ ಹೋಗಂಗಿದ್ರೆ ಈ ಥರ ರೋಡ್ ಕೊಟ್ಟರೆ. ಬಟ್ ಇನ್ನೂ ಇದು ಆಗೋದಕ್ಕೆ 6 ತಿಂಗಳು ವರ್ಷ ಆಗುತ್ತೆ. ಅಷ್ಟು ಬೇಗ ಈಸಿಗೆ ಆಗಲ್ಲ. ಟೋಲು ರೆಡಿ ಮಾಡ್ತಾವ್ರೆ ಆಲ್ಮೋಸ್ಟು ಒಂದು 6 ತಿಂಗಳು ವರ್ಷ ಅಷ್ಟೇ. ಆಮೇಲೆ ಇಲ್ಲಿನೂ ಟೋಲ್ ಕನೆಕ್ಟ್ ಮಾಡ್ತಾರೆ. ಮೋಸ್ಟ್ಲಿ ಬೈಕ್ಸ್ ಇಲ್ಲಿ ಫ್ರೀ ಬಿಡ್ಬೋದು. ಬೈಕ್ಸ್ ಫ್ರೀ ಬಿಟ್ಟರೆ ಬೈಕರ್ಸ್ಗಳಿಗೆ ಒಳ್ಳೆ ಅಡ್ವಾಂಟೇಜು. ಅಲ್ಲಿ ಸ್ಕಿಪ್ ಮಾಡಿ ಈ ಕಡೆಯಿಂದ ಹೋಗ್ಬೋದು ಮೈಸೂರಿಗೆ ಹೋಗೋರೆಲ್ಲ ರೋಡ್ ಪೂರ್ತಿ ಆಗೋದ್ರೆ. ನೋಡೋಣ ಅದು ಹೆಂಗೆ ಮಾಡ್ತಾರೆ ಅಂತ. ನಾಸ ಬಿಟ್ಟರೆ ಇವಾಗ ರೆಗ್ಯುಲರ್ ಅಡ್ಡ ಸ್ಪಾಟು ಅದು ಬ್ರೇಕ್ಫಾಸ್ಟ್ಗಿದೆ. ಹೋಣ ನಂದು ಗೇಜ್ ಐತಾ ಚೆನ್ನಾಗಿ ನೋಡು. ಹಾಂ ಗೇಜ್ ಹೆಂಗೈತೆ ನೋಡು. ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಮಾಡ್ತಾರೆ. ನಂಗೆ 800 ನನ್ನ ಮಕ್ಕಳು ಬಿಡ್ತಾ ಇಲ್ಲ ಅಂತ ಒಬ್ಬ ರೈಡರ್ ಎಲ್ಲ ನಿಂತ್ಕೊಂಡಿದ್ರು ಆಲ್ರೆಡಿ. ಅಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಬಿಡ್ತಾ ಇಲ್ಲ ಗುರು ಅಂತ ಹೇಳೋದು. ಹಿಂಗೆ ಸಿಗ್ನಲ್ ತೋರಿಸಿದ್ರು ಹಿಂಗೆ ಬಿಡ್ತಾ ಇಲ್ಲ ಅಂತ. ಇಷ್ಟು ದೂರ ಬಂದಿದ್ದೀವಿ, ನೋಡೋಣ. ಶನಿವಾರ ಅಲ್ವಾ, ಬಿಡ್ಬೇಕು ನನ್ನ ಮಕ್ಕಳು. ಶನಿವಾರ ಬಂದವಾರ ಮೇಲ್ಗಡೆ ಪೂಜೆ ಮಾಡಕ್ಕೆ ಹೋಗ್ತಾರೆ. ಸೊ ಪೂಜೆಗೋಸ್ಕರ ಎಲ್ಲರೂ ಬಿಡ್ತಾರೆ, ಲೋಕಲ್ಸ್ಗಳೆಲ್ಲ ಬಿಡ್ತಾರೆ. ನಮ್ಮನ್ನು ಬಿಡ್ತಾರೋ ಇಲ್ವೋ ಕೋಟ್ ನನ್ನ ಮಕ್ಕಳು. ಇದೊಂದು ಒಳ್ಳೆ ಕಾಟ ಆಗೋಯ್ತು. ಅದಕ್ಕೆ ನನಗೆ ಇಲ್ಲಿ ಬರೋಕ್ಕೆ ಹಿಂಸೆ. ನೋಡೋಣ ಅಪ್ಪ ದೇವರೇ ಬಿಡ್ಲಪ್ಪ ಬಿಡಲಿ. ಅಲ್ಲಿ ಕಾಣ್ತೀವಿ ನೋಡಿ ಮೇಲ್ಗಡೆ, ಅದೇ ಅಚ್ಚಲು ಬೆಟ್ಟ. ಮೆಡಿಕಲ್ವರೆಗೂ ಹೋದ್ವಿ, ಆ ಗೇಟ್ ಹತ್ರ ನಿಂತ್ಕೊಂಡ್ವಿ. ಅಲ್ಲಿ ಕಾಡಿದ್ದ ನನ್ನ ಮಗ ಇರಲಿಲ್ಲ. ತುಂಬ ಜನ ಬೇಕಾದ್ರೆ ಬಂದು ಹೋಗ್ಬಿಟ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಆಗದ್ದೇ ಇಲ್ಲ ಅಂತ. ಮಳೆ ಬರೋರು ಬಿಡಲ್ಲ. ಅದು ಫುಲ್ಲು ಡ್ರೈ ಆಗಿದಲ್ವಾ ಹುಲ್ಲು. ಯಾರಾದರೂ ಹೋಗಿ ಬೆಗಿ ಹಿಂಗೆ ಹಾಕ್ಬಿಟ್ರೆ ಫಾರೆಸ್ಟ್ ಕಟ್ಕೊಂಡ್ಬಿಡುತ್ತೆ ಅಂತ ಅವರು ಅದು ಬಿಡ್ತಾ ಇಲ್ಲ. ಅದೆಲ್ಲ ಫುಲ್ಲು ವೈಲ್ಡ್ ಲೈಫ್ ಫಾರೆಸ್ಟ್ ಇದ್ದಾವಲ್ಲ. ಸೊ ಏನಪ್ಪ ಮಾಡೋದು ಅಂತ ನೆಕ್ಸ್ಟು ಅಚ್ಚಲು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಈ ಕಡೆ ಬರ್ತಾ ಇದ್ದೀವಿ. ಯಾವಾಗೋ ಸುಮಾರು 2 years ಬ್ಯಾಕ್ ಹೋಗಿದ್ದು. ಸ್ಟಾರ್ಟಿಂಗಲ್ಲಿ ನಾವು ರೈಡ್ ಆಪರೇಟ್ ಮಾಡಿದ್ದೆ. ಅವಾಗ ಅಚ್ಚಲು ಬಿಟ್ಟು ತುಂಬ ಈಸಿ ಇತ್ತು. ಅಂದರೆ ಅಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ. ಆಫ್ ರೋಡ್ ಚೆನ್ನಾಗಿತ್ತು, ಬಟ್ ಎಕ್ಸ್ಟ್ರೀಮ್ ಇರಲಿಲ್ಲ. ಇವಾಗ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿಬಿಟ್ಟಿದೆ ಆಫ್ ರೋಡು ಎಲ್ಲ ನೋಡಿದ ಪ್ರಕಾರ ನಾನು. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಏನಲ್ವಾ, ಸೊ ಮಜಾ ಇರುತ್ತೆ ಅಂತ ಹೋಗ್ತಾ ಇದ್ವಿ. ಆಗ ಒಂದು 2 years ಬ್ಯಾಕ್ ಆರ್ಗನೈಸ್ ಮಾಡಿದ್ದು. ಅವಾಗ ಒಂದು 25 ಬೈಕ್ ಹೋಗಿದ್ರಿ ನಾವು. ಅದ್ಮೇಲೆ ಕಾಣ್ತಿದಲ್ಲ, ಮೇಲ್ಗಡೆ ಒಂದು ಇದು ಬಸವ ಇದೆ, ನಂದಿ ಸ್ಟ್ಯಾಚು ಇದೆ. ಅದ್ರ ಮೇಲೆ ಹಿಂಗೆ ಹೋಗಿ ಹಿಂಗೆ ಬರಬೇಕು. ಕ್ರೇಜಿ ಇರುತ್ತೆ. ಆಫ್ ರೋಡ್ ಲೆವೆಲ್ ಇವಾಗ ಹೆಂಗಿದೆಯೋ ಎಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡ್ಬೇಕು. ಯಪ್ಪ ಎಲ್ಲಿ ಬಂದು ಟರ್ನ್ ಮಾಡ್ಕೊಬೇಕು. ಇದು ಅಚಲು ವಿಲೇಜ್, ಇದು ಹಳ್ಳಿ. ಹಿಂಗೆ ಒಳಗಡೆ ಹೋಗಿ ಹಂಗೆ ಒಳಗಡೆ ಹೋಗ್ಬೇಕು. ಅಚ್ಚಲು
ತುಂಬ ದಿನ ಆಯಿತು ಬಂದು. ಬ್ಯೂಟಿ ಬ್ಯೂಟಿ. ಇಲ್ಲಿಂದ ಬರೀ ಆಫರ್ ಸ್ಟಾರ್ಟು. ಹಳ್ಳಿಗೆ ಬಂದು ಇಲ್ಲಿಂದ ಫುಲ್ಲು ಟ್ರಯಲ್. ಹಿಮಾಲಯನಲ್ಲಿ ಏನಪ್ಪ ಒಂದು ಹಳ್ಳಕ್ಕೆ ಬಿಟ್ಟರೆ ಸಾಕು. ಓಹೋ ಹೋ ಆಲ್ರೆಡಿ ಬಂದು ಹೋಗ್ತಾವ್ರೆ. ಬೈಕರ್ಸು ಅದು ಟೂರಿಗೆ ಬೈಕ್ ತಗೊಂಬಂದವ್ರೆ. ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಹೋಗಿರ್ತಾರೆ ಮೇಲವ್ರಿಗೂ. ಅದೇ ಡೌಟ್ ನನಗೆ. ಬಿಕಾಸ್ ಇಲ್ಲಿ ಮಳೆ ಎಲ್ಲ ಬಂದಾಗೆಲ್ಲ ರೋಡೇ 2 ಭಾಗ ಆಗಿಬಿಟ್ಟಿದೆ. ಅದು ಸ್ವಲ್ಪ ಕಷ್ಟ ಇದೆ ಅಲ್ಲೆಲ್ಲ ಹೋಗೋದು. ಈ ಥರ ಬೈಕ್ಸು ಮೆಟಿಯೋರು ಕ್ಲಾಸಿಕ್ ಅವೆಲ್ಲ ಕಷ್ಟ. ಅದೇ ಡೌಟ್ ನನಗೆ. ಓಹೋ ಕಾನ್ಸೆಪ್ಟು ಒಂದು ಹಳ್ಳಕ್ಕೆ ಬಿಟ್ಟರೆ ಸಾಕು. ಜೋರಾಗಿ ಒಂದು ಹಳ್ಳಕ್ಕೆ ಬಿಟ್ಟರೆ ನೋಡಿ ಇದೆಲ್ಲ ಆನೆ ಲದ್ದಿನೇ. ಆನೆ ಲದ್ದಿ ಆನೆದು ಫ್ರೆಶ್ ಆಗಿದೆಯೋ? ಫ್ರೆಶ್ ಆಗಿದೆ. ಬೆಳಗ್ಗೆ ಹಾಕಿರ್ತೆ. ಅದು ಎಷ್ಟಪ್ಪ ಹಾಕಿದೆ ನೋಡಿ, ಫ್ರೆಶ್ ಆಗಿ ಹಾಕಿದೆ. ಮೋಸ್ಟ್ಲಿ ರೋಡ್ ಮಾಡೋರೆ ಅನ್ಸುತ್ತೆ. ಫ್ಲ್ಯಾಟ್ ಮಾಡಿದಾರಲ್ಲ, ರೋಡ್ ಮಾಡಿಗಿಟ್ಟವ್ರ ನನ್ನ ಪ್ರಕಾರ ಹಂಗೆ ಅನಿಸ್ತೈತೆ. ಇಲ್ಲೆಲ್ಲ ಫ್ಲ್ಯಾಟ್ ಮಾಡೋರೆ ಅಂದರೆ ಮುಂದೆನೂ ಫ್ಲ್ಯಾಟ್ ಮಾಡಿರ್ತಾರೆ. ಮಾಡೋರ ಗುರು. ಇವೆಲ್ಲ ಫುಲ್ ಖರಾಬ್ ಆಗ್ಬಿಟ್ಟಿತ್ತು. ಇವೆಲ್ಲ ಹೆಂಗಿತ್ತು ಗೊತ್ತಾ? ಅರ್ಧ ರೋಡ್ ಆಗ್ಲಾಗ್ಲ 2 ಆಗ್ಬಿಟ್ಟಿತ್ತು. 2 ಭಾಗ ಆಗ್ಬಿಟ್ಟಿತ್ತು ರೋಡು. ರೋಡ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ರೋಡ್ ಫುಲ್ಲು ಖರಾಬಾಗಿದೆ ಅಂತ. ರೋಡ್ 2 ಭಾಗ. ಓಹೋ ಹಿಮಾಲಯನೇ ಹಿಂಗೆ. ಡ್ಯೂಕ್ ಯಾವ ರೇಂಜ್ಗೆ. ನಿಲ್ಸಂಗೆ ಇಲ್ಲ, ಹೊಡಿತಾರು ಅಷ್ಟೇ. ಇದೆಲ್ಲ ಖರಾಬಿತ್ತು ರೋಡು. ಮತ್ತು ಫ್ಲ್ಯಾಟ್ ಮಾಡೋರೆ. ಆ ಥರ ಇದ್ದರೆ ಕಷ್ಟ ಆಗಲ್ಲ. ನೋಡಿ ಒಂದ್ಸಲ ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬಂದು ಹಾಕ್ಕೊಂಡಿದ್ರಿ ನಾವು ಬೈಕ್ಸ್ ಎಲ್ಲ. ಡ್ಯೂಕ್ ಬಂತಾ? ರೋಡಲ್ಲಿ ಈಜಿ ಆಗ್ಬಿಟ್ಟಿದ್ಯೋ. ಇದೆಲ್ಲ ಬಂದಲ್ಲ, ಇನ್ನು ಬಂದಲ್ಲ. ಅದು ರೋಡು ಅರ್ಧ 2 ಆಗ್ಬಿಟ್ಟು ಭಾಗ ಆಗ್ಬಿಟ್ಟಿತ್ತು. ಎಲ್ಲ ಫ್ಲ್ಯಾಟ್ ಮಾಡಿದ್ದಾರೆ. ಫುಲ್ ಡಿಫಿಕಲ್ಟ್ ಆಗ್ಬಿಟ್ಟಿತ್ತು. 2 ಭಾಗ ಆಗ್ಬಿಟ್ಟು. ಹಾಂ ಅಲ್ಲ, ರೋಡ್ ಫುಲ್ ಡಿಫಿಕಲ್ಟ್ ಇತ್ತು. 2 ಭಾಗ ಆಗ್ಬಿಟ್ಟಿತ್ತು ರೋಡು. ಫುಲ್ಲು ಹಳ್ಳ ನೀರು ಹೋಗ್ತಾಯಿತ್ತು. ಇವಾಗೆಲ್ಲ ಫುಲ್ ಫ್ಲ್ಯಾಟ್ ಮಾಡಿದ್ದಾರೆ. ಅಲ್ಲ, ಮೇಲೆ ಟೆಂಪಲ್ ಇದೆಯಲ್ಲ, ಜಾತ್ರೆ ಮಾಡ್ತಾರೆ. ನಡೀರಿ
ಓಹೋ ಈಸಿ ಆಗಿಬಿಟ್ಟಿದೆ ಟ್ರಯಲ್. ಓಹ್ ಹಿಮಾಲಯನೇ ಈ ರೇಂಜಿಗೆ. ಹೊರ ಬೆಂಕಿ ಹಾಕ್ತಾರೆ ಏನು ಕೇಳೋ, ಸೈಡಲ್ಲಿರೋದೆಲ್ಲ ಹುರಿದ್ಬಿಟ್ರೆ ಆಮೇಲೆ ಮತ್ತೆ ಅಂಟ್ಕೊಳ್ಳೋದ ಬೆಂಕಿ. ನಡೀರಿ. ಓಯ್ ಧೂಳ್ ಗುರು, ನೀವು ಕಷ್ಟ. ಹಿಮಾಲಯ ಜರ್ಕೊಡಿತು. ಅಡ್ಡ ಆಗ್ಬಿಟ್ಟ ನನಗೆ, ಇಲ್ಲ ಅಂದಿದ್ರೆ ನಾನು ಹೋಗ್ಬಿಡ್ತಿದ್ದೆ. ಆಗುತ್ತೋ ಇಲ್ಲೋ ಡೂಕು. ಒಂದೇ ಬಂದ್ಬಿಡಿ, ಒಂದೇ ಲೆವೆಲ್ ಬಂದ್ಬಿಡಿ ಅಷ್ಟೇ, ಒಂದೇ ಲೆವೆಲ್ಲು. ಓ ಧೂಳು ಎಬ್ಬಲ್ತು, ಧೂಳು ಎದ್ದೇಳ್ತು. ನಡೀರಿ ನಡೀರಿ. ಮುಂದೆ ಹೋದ. ಅಷ್ಟೇನು ಡಿಫಿಕಲ್ಟ್ ಇಲ್ಲ ಆಗ.
ಕ್ರೇಜಿ. ಆ ಮಜಾನೇ ಬಂದಿಲ್ಲ ಅವಾಗ ಗುರು. ಬ್ಯೂಟಿ ಗುರು, ಕ್ರೇಜಿ. ನೋಡಿ ನಾವು ಆವಾಗಲೇ ಅಲ್ಲಿಂದ ಬಂದಿದ್ದು, ಅಲ್ಲಿಂದ ಹಂಗೆ ಬಂದು ಅಲ್ಲಿ ಹಳ್ಳಿ ರೂಟಲ್ಲಿ ತೊಗೊಂಡು ಹಿಂಗೆ ಒಳಗಡೆ ಬಂದು ಹಿಂಗೆ ಸುತ್ತಾಕೊಂಡು ಆ ಕಡೆಯಿಂದ ಬಂದಿದ್ದು. ಈಸಿ ಆಗಿಬಿಟ್ಟಿದೆ, ಅದು ಮಜಾನೇ ಬಂದಿಲ್ಲ ಆಫ್ ರೋಡು. ಹಾಂ, ಕ್ರೇಜಿ ಇತ್ತು ಮುಂಚೆ. ಇನ್ನು ನೋಡಿ ಇಲ್ಲಿ ಕಾಣ್ತಿದ್ದಲ್ಲ ನೋಡಿ, ಅಲ್ಲಿ ಹಿಂಗೆ ಬಂದು ಆ ರೋಡ್ ಹಿಂಗೆ ಬಂತು, ಹಿಂಗೆ ಬಂದು ಹಿಂಗೆ ಸುತ್ತ ಹಾಕ್ಕೊಂಡು ನಾವು ಹಿಂಗೆ ಒಳಗಡೆಯಿಂದ ಹಿಂಗೆ ಬಂದಿದ್ದು. ಬ್ಯೂಟಿ. ಗೇರ್ ಹಾಕಿ ನಿಲ್ಸೋ. ಒಳ್ಳೆ ವ್ಯೂ, ಕ್ರೇಜಿ. ಹೆಂಗಿದೆ ವ್ಯೂ? ರಾಣ ನಿಂತವನೆ. ಜನ ಗರ್ಲ್ ಫ್ರೆಂಡ್ಸು, ಸಾರಿ ಇದೊಂದು ಬಾಯ್ ಫ್ರೆಂಡು, ಇದೊಂದು ಹುಡುಗ, ಎರಡು ಹುಡುಗಿ. ಅದು ಡೂಪ್ ಹುಡುಗಿ. ಒಂದು ಕಡೆ ವಾಲ್ಕೊಂಬಿಡ್ತು. ಏ ರಾಣ ಬ್ಯೂಟಿ. ಇವಾಗ ನಂದಿರೋದು ಹಬ್ಬ. ಇಟ್ಕೊಳ್ಳಿ. ಯಪ್ಪ, ಇರು ಇರು ಒಂದು ಸೆಕೆಂಡ್, ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಓಪ್ಪ, ಇವಾಗ ಹೇಳಿರಿ, ಹಂಗೆ ರಿವರ್ಸ್ ಬನ್ನಿ. ಹೇಳಿರಿ. ನೋ ಟೆನ್ಷನ್, ನೋ ಬಿಪಿ, ನಾನು ಇದ್ದೀನಿ. ಹ್ಯಾಪಿ ಮತ್ತೆ ಹಂಗೆ ಸ್ಟ್ರೇಟ್. ಮಜಾ ಮಜಾ. ಸೊ ಒಂದು ಜಾಲಿ ರೈಡು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಅವಾಗಲೇ ನೋಡ್ದಂಗೆ ಬಿಳಿಕಲ್ ಬೆಟ್ಟ ಫಾರೆಸ್ಟು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಅಲೋ ಮಾಡಲಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹಚ್ಚದೂರು ಬೆಟ್ಟ ಬಂದ್ಬಿಟ್ಟು ಆಫ್ ರೋಡ್ ಮಾಡಿದ್ವಿ. ಇನ್ನು ಟ್ರ್ಯಾಕ್ ಮಾಡೋಣ ಹೆಂಗಿದೆ ಅಂತ. ಫಸ್ಟ್ ತುಂಬ ಕೆಟ್ಟದಾಗಿತ್ತು, ಈಗ ಬಂದು ನೋಡಿದ್ವಿ ನೆಕ್ಸ್ಟ್ ಆರ್ಗನೈಸ್ ಮಾಡೋಣ ಅಂತ. ಬಟ್ ಈಗ ಸ್ವಲ್ಪ ಈಸಿ ಆಗಿಬಿಟ್ಟಿದೆ, ಟ್ರ್ಯಾಕ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ. ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ ಸೈಡ್ ಆರ್ಗನೈಸ್ ಮಾಡ್ತೀವಿ ಇಲ್ಲಿಗೆ. ಸೊ ಬಂದು ಆರಾಮ್ಸೆ ಒಳ್ಳೆ ಮಜಾ ಮಾಡೋಣ. ಒಳ್ಳೆ ಕ್ರೇಜಿ ಇದೆ. ಹೆಂಗಿದೆ ಆಫ್ ರೋಡ್ ಅಂದರೆ ಎಲ್ಲರೂ ಮಾಡ್ಬೋದು, ಡಿಫಿಕಲ್ಟ್ ಎಕ್ಸ್ಟ್ರೀಮ್ ಇಲ್ಲ. ಮುಂಚೆ ಎಕ್ಸ್ಟ್ರೀಮ್ ಇತ್ತು, ಇವಾಗ ಸ್ವಲ್ಪ ಈಸಿ ಆಗಿಬಿಟ್ಟಿದೆ. ಸೊ ಎಲ್ಲರೂ ಬಂದು ಮತ್ತೆ ಮಾಡ್ಬೋದು, ಆರ್ಗನೈಸ್ ಮಾಡ್ತೀವಿ ಇಷ್ಟರಲ್ಲೇ. ಸೊ ಸ್ಟೇ ಟ್ಯೂನ್ಡ್. ಸೈನಿಂಗ್ ಆಫ್ ಫ್ರಮ್ ಟೇಲ್ಸ್ ಆಫ್ ವಂಡರ್ಲೆಸ್ ಕಪಲ್. ಸಿ ಆಲ್, ಟೇಕ್ ಕೇರ್, ಬಾಯ್.